ಒಬ್ಬ ತರಕಾರಿ ಮಾರುವಂತಹ ಹುಡುಗ ಒಂದು ಬೋರ್ಡನ್ನು ಹಾಕ್ಕೊಂಡಿರ್ತಾನೆ ಅಂಗಡಿ ಮುಂದೆ. ಇಲ್ಲಿ ವೆಜಿಟೇಬಲ್ಸ್ ಸಿಗುತ್ತೆ ಅಂತ. ಆಗ ಅಲ್ಲಿ ಯಾರೋ ಬಂದವರೊಬ್ಬರು ಹೇಳ್ತಾರೆ, ಬರೀ ತರಕಾರಿಗಳು ಸಿಗುತ್ತವೆ ಅಂತ ಹಾಕೋದರ ಬದಲು ಫ್ರೆಶ್ ವೆಜಿಟೇಬಲ್ಸ್ ಅಂತ ಹಾಕ್ಬೋದಲ್ಲ, ತಾಜಾ ತರಕಾರಿಗಳು ಅಂತ ಹಾಕ್ಬೋದಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಹುಡುಗ ಆ ಬೋರ್ಡನ್ನು ಚೇಂಜ್ ಮಾಡ್ತಾನೆ, ಇಲ್ಲಿ ತಾಜಾ ತರಕಾರಿಗಳು ಸಿಗುತ್ತೆ ಅಂತ. ಆಗ ಇನ್ನೊಬ್ರು ಯಾರೋ ನೆಕ್ಸ್ಟ್ ಡೇ ಬಂದವ್ರು ಹೇಳ್ತಾರೆ, ಯಾಕೆ ತಾಜಾ ತರಕಾರಿ ಅಂತ ಹಾಕಿದ್ದೀರಾ? ಇಲ್ಲಿ ತರಕಾರಿಗಳು ಸಿಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಅಂತಂದಮೇಲೆ ಆ ತಾಜಾ ಹೆಸರನ್ನು ತೆಗಿರಿ, ಬರೀ ತರಕಾರಿಗಳು ಸಿಗುತ್ತೆ ಅಂತ ಹಾಕಿ ಅಂತ ಹೇಳ್ತಾರೆ. ಈ ಹುಡುಗನಿಗೆ ಅದು ಹೌದು ಅಂತ ಅನಿಸಿ ಅವನು ಅವ್ರು ಹೇಳಿದ ಹಾಗೆ ಮಾಡ್ತಾನೆ. ಇನ್ಯಾರೋ ಬರ್ತಾರೆ, ಬೋರ್ಡ್ನ ಅಗತ್ಯ ಇದೆಯಾ ನಿಮಗೆ? ಇಲ್ಲಿ ತರಕಾರಿ ಮಾರ್ತಿದ್ದಾರೆ ಅಂತ ಅಂದಮೇಲೆ ಎಲ್ರಿಗೂ ಗೊತ್ತಿದೆ ತರಕಾರಿ ಅಂಗಡಿ ಅಂತ ಅಂತಂದಮೇಲೆ ನಿಮಗೆ ಬೋರ್ಡ್ ಯಾಕೆ? ಆ ಬೋರ್ಡನ್ನು ತೆಗೆದು ಬಿಡಿಯಲ್ಲ ಅಂತ ಹೇಳ್ತಾರೆ. ಇವನಿಗೆ ಅದ್ರ ಬಗ್ಗೆನೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಒಬ್ಬರು ತರಕಾರಿ ಅಂಗಡಿ ಅಂತ ಬೋರ್ಡ್ ಹಾಕಬೇಡಿ ಅಂತಾರೆ, ಇನ್ನೊಬ್ಬರು ಫ್ರೆಶ್ ತರಕಾರಿ ಅಂತ ಹಾಕಿ ಅಂತ ಹೇಳ್ತಾರೆ, ಇನ್ನೊಬ್ಬರು ತರಕಾರಿ ಅಂತ ಹಾಕಿ ಅಂತ ಹೇಳ್ತಾರೆ. ಯಾರ ಮಾತನ್ನು ಕೇಳೋದು ಅಂತ. ಇದರ ಅರ್ಥ ಏನು ಹೇಳಿ? 4 ಜನ ಅವರ ಮನಸ್ಸಿಗೆ ಬಂದ ಹಾಗೆ, ಅವರಿಗೆ ತೋಚಿದ್ದನ್ನು, ಅವರು ತಿಳಿದಿದ್ದನ್ನು, ಅವರಿಗೆ ಗೊತ್ತಿರುವಂತಹ ನಾಲೆಜನ್ನು, ಅವರ ಎಕ್ಸ್ಪೀರಿಯನ್ಸನ್ನು ನಮ್ಮ ಮೇಲೆ ಹೇರೋದಕ್ಕೆ ನೋಡ್ತಾರೆ. ಆದರೆ ಅದನ್ನು ತಗೋಬೇಕಾ ಬೇಡವಾ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು ಅಂತಂದರೆ ನಮ್ಮಲ್ಲೂ ಕೂಡ ಒಂದಿಷ್ಟು ನಾಲೆಜ್ ಇರಬೇಕಾಗತ್ತೆ. ಜೀವನದಲ್ಲೂ ಕೂಡ ಹಾಗೆ. ಯಾರೋ ಏನೋ ಹೇಳ್ತಾರೆ ಅಂತ ಬದಲಾಗ್ತಾ ಬದಲಾಗ್ತಾ ಹೋಗ್ತಾ ನಾವು ನಮ್ಮತನವನ್ನೇ ಕಳ್ಕೊಂಡು ಬಿಡ್ತೀವಿ ಕೆಲವೊಂದು ಸಲ, ಅಲ್ವಾ? ಇಷ್ಟಕ್ಕೂ ಆ 4 ಜನ ಯಾರು? ಎಲ್ಲಿದ್ದಾರೆ? ಯಾರಿಗಾದರೂ ಸಿಕ್ಕಿದಾರಾ? ಈ 4 ಜನಕ್ಕೋಸ್ಕರ ತಲೆ ಕೆಡಿಸ್ಕೊಂಡು ಇಡೀ ಜೀವನವೆಲ್ಲ ವ್ಯರ್ಥ ಮಾಡೋದಕ್ಕಿಂತ ನಮಗೇನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಜೀವನ ತುಂಬ ಚಿಕ್ಕದು. ಅದನ್ನು ತುಂಬ ಬ್ಯೂಟಿಫುಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಸಮಯಕ್ಕೆ ಸರಿಯಾಗಿ ಏನು ಮಾಡಬೇಕೋ ಅದನ್ನು ಬಹಳ ಅದ್ಭುತವಾಗಿ, ಅಷ್ಟೇ ಅಲ್ಲ ನಮಗೆ ಖುಷಿ ಕೊಡುವ ಹಾಗೆ ನಮ್ಮ ಎದುರುಗಡೆಯವ್ರನ್ನ ಎಲ್ಲ ಸಂದರ್ಭದಲ್ಲಿ ಖುಷಿ ಪಡಿಸೋದಕ್ಕಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ನಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ನಡ್ಕೊಂಡು ಯಾವಾಗಲೂ ಯಾರೋ ಎಲ್ಲೋ ನಮ್ಮ ಕೆಲಸಗಳನ್ನು ನೋಡ್ತಾ ಇರ್ತಾರೆ ಅನ್ನುವಂತಹ ಭಯ ಭಕ್ತಿಯಿಂದ ಬದುಕಿದರೆ ಲೈಫ್ ಎಷ್ಟು ಚಂದ ಅಲ್ವಾ? ಇದು ಇವತ್ತಿನ ಒಂದು ಪುಟಾಣಿ ಕತೆ. ಮತ್ತೆ ವಾಪಸ್ ಬರ್ತೀನಿ.